ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಲಿಪ್ಕಾರ್ಟ್ ಲಿಸ್ಟಿಂಗ್ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ತುಂಬ ಜನ ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಕೇಳಿದ್ರಿ ಫ್ಲಿಪ್ಕಾರ್ಟಲ್ಲಿ ಹೇಗೆ ಲಿಸ್ಟಿಂಗ್ ಮಾಡೋದು ತಿಳಿಸ್ಕೊಡಿ ಅಂತ. ಸೊ ಕಂಪೇರ್ ಟು ಮೀಶೋ ಫ್ಲಿಪ್ಕಾರ್ಟ್ ಲಿಸ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಯಾಕಂದರೆ ಇಲ್ಲಿ ತುಂಬ ಡೀಟೇಲಿಂಗ್ ಆಗಿ ಒಂದು ಪ್ರಾಡಕ್ಟ್ ಬಗ್ಗೆ ಡಿಸ್ಕ್ರಿಪ್ಷನ್ಗಳನ್ನ ಕೇಳ್ತಾರೆ, ಕೆಲವೊಂದು ಪ್ರಾಪರ್ಟೀಸ್ ನೀವು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಅದೆಲ್ಲ ನೋಡಿದಾಗ ನಮಗೆ ಇದು ಕಷ್ಟ ಅನಿಸುತ್ತೆ, ಯಾಕಂದರೆ ಸ್ಟಾರ್ಟಿಂಗ್ ಫೇಸಲ್ಲಿ ನನಗೂ ಅದೇ ಥರನೇ ಇತ್ತು. ಸೊ ನಾವು ಅಂದ್ಕೊಂಡಷ್ಟು ಕಷ್ಟ ಏನಲ್ಲ, ಬಟ್ ಹೋಗ್ತಾ ಹೋಗ್ತಾ ನಮಗಿದು ಈಸಿ ಆಗುತ್ತೆ. ಸೊ ನಾನು ಎಷ್ಟು ಮಟ್ಟಿಗೆ ಈ ಲಿಸ್ಟಿಂಗ್ನ ಕಲ್ತ್ಕೊಂಡಿದ್ದೀನಿ, ನಾನು ಅದೇ ಥರ ನಿಮಗೂ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ನಮ್ಮ ಫ್ಲಿಪ್ಕಾರ್ಟ್ ಸೆಲ್ಲರ್ ಹಬ್ಗೆ ಲಾಗಿನ್ ಆಗಿಬಿಡೋಣ. ಸೊ ಲಾಗಿನ್ ಆಗಬೇಕಾದ್ರೆ ಏನೆಲ್ಲ ಕೇಳ್ತಾರೆ ಅಂತ ನಿಮ್ಗೆ ಗೊತ್ತು. ಸೊ ಇಮೇಲ್ ಐ ಡಿ ಪಾಸ್ವರ್ಡ್ ಹಾಕಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ, ಅದರಿಂದ ನೀವು ಇಲ್ಲಿ ಲಾಗಿನ್ ಆಗ್ಬೋದು. ಸೊ ನೀವು ಲಾಗಿನ್ ಆದ ತಕ್ಷಣ ಇದು ಆ್ಯಕ್ಚುಲಿ ಚಾಲೆಂಜಸ್ ಏನಂದರೆ, ನಾವು ಸ್ಟಾರ್ಟಿಂಗಲ್ಲಿ ಅಂದರೆ ಒಬ್ಬರು ಫ್ರೆಶ್ ಆಗಿ, ನಾನು ಇವಾಗ ಹೊಸ ಸೆಲ್ಲರ್ ಅಲ್ವಾ ಫ್ಲಿಪ್ಕಾರ್ಟಿಗೆ, ಸೊ ನನಗೆ ರೈಸಿಂಗ್ ಸ್ಟಾರ್ ಚಾಲೆಂಜ್ ಅಂತ ಕೊಟ್ಟಿರ್ತಾರೆ. ಅದು ಇಷ್ಟಿಷ್ಟು ಅಂತ ಟೈಮ್ ಇರುತ್ತೆ, ಇಷ್ಟು ಕ್ಯಾಟಲಾಗ್ಸ್ ಅಪ್ಲೋಡ್ ಮಾಡಬೇಕು, ಇಷ್ಟು ಟೈಮಲ್ಲಿ ಇಷ್ಟು ಈ ಥರ ಒಳ್ಳೆ ಕ್ವಾಲಿಟಿ ಇಮೇಜಸ್ ಹಾಕಬೇಕು, ಇಷ್ಟು ವೆರಿಫಿಕೇಷನ್ ಮಾಡ್ಕೋಬೇಕು ಬ್ಯಾಂಕು, ಈ ಥರ ಒಂದಷ್ಟು ಚಾಲೆಂಜಸ್ ಇರುತ್ತೆ. ಅದು ಮಾಡ್ದಂಗೆ ನಿಮಗೆ ರೈಸಿಂಗ್ ಸ್ಟಾರ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀರಾ ಅನ್ನೋ ಥರ ಒಂದು ಸರ್ಟಿಫಿಕೇಷನ್ ಇರುತ್ತೆ. ಸೊ ದಟ್ಸ್ ನಾಟ್ ಅ ಥಿಂಗ್. ಇವಾಗ ನಾವು ಲಿಸ್ಟಿಂಗ್ ಹೇಗೆ ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಫಸ್ಟು ಏನಂದರೆ, ಈ ಫ್ಲಿಪ್ಕಾರ್ಟಲ್ಲಿ ಹೇಗೆ ಅಂದರೆ, ನಾವು ಮೀಶೋದಲ್ಲಿ ಏನು ಕ್ಯಾಟಗರಿ ವೈಸ್ ನೋಡ್ತಿದ್ರಿ, ಬಟ್ ಆದರೆ ಫ್ಲಿಪ್ಕಾರ್ಟಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ವರ್ಟಿಕಲ್ಸ್ ಅಂತ ತೊಗೊತಾರೆ. ಸೊ ವರ್ಟಿಕಲ್ಸ್ ಅಂತ ಇರುತ್ತೆ. ವರ್ಟಿಕಲ್ಸಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು, ನಾವೇನು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊತೀವಿ ಅದ್ರ ಮೇಲೆ. ಸೊ ಇನ್ನೊಂದು, ನಾವು ಲಿಸ್ಟಿಂಗ್ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಸೆಲೆಕ್ಷನ್ ಇನ್ಸೈಟ್ಸ್, ಈ ಆ್ಯಡ್ ನ್ಯೂ ಲಿಸ್ಟಿಂಗ್ಸ್ನ ನೀವು ಮಾಡ್ಬೋದು, ಬಟ್ ಸೆಲೆಕ್ಷನ್ ಇನ್ಸೈಟ್ಸಿಂದ ಮಾಡೋದ್ರಿಂದ ನಿಮಗೆ ನಿಮ್ಮ ಪ್ರಾಡಕ್ಟ್ಗಾಗಿರ್ಬೋದು ಅಥವಾ ನಿಮ್ಮ ಒಂದು ಲಿಸ್ಟಿಂಗಿಗಾಗಿರ್ಬೋದು ಒಂದೊಳ್ಳೆ ಬೂಸ್ಟ್ ಸಿಗುತ್ತೆ. ಸೊ ಇದರಲ್ಲಿ ಧಮಾಕ ಆಫರ್ಸ್ ಅಂತ ಇರುತ್ತೆ, ಧಮಾಕ ಸೆಲೆಕ್ಷನ್, ಫ್ಯಾಷನ್ ಟ್ರೆಂಡ್ಸ್, ಈ ಥರ ತುಂಬ ಒಂದು ಆಫರ್ಸ್ ಅಂದರೆ ಒಂದು ಕ್ಯಾಟಗರೀಸ್ ಇರುತ್ತೆ. ಇದರಲ್ಲಿ ನೀವು ಈ ಟ್ರೆಂಡಿಂಗಲ್ಲಿ ನಿಮ್ಮ ಪ್ರಾಡಕ್ಟ್ ಯಾವ ಒಂದು ಕ್ಯಾಟಗರಿ ಬರುತ್ತೆ ಅದನ್ನು ನೋಡಿಕೊಂಡು ನೀವು ಹಾಕ್ಬೋದು. ಸೊ ನಾನು ಇವಾಗ ಧಮಾಕ ಸೆಲೆಕ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ನಾನು ಹೇಳ್ದಂಗೆ ಇಲ್ಲಿ ನೋಡಿ ವರ್ಟಿಕಲ್ಸ್ ಅಂತ ಇರುತ್ತೆ. ಈ ವರ್ಟಿಕಲ್ಸಲ್ಲಿ ಸಪೋಸ್ ನೀವು ಇವಾಗ ಏನಾದ್ರೂ ಬೇರೆ ಏನಾದರೂ ಪ್ರಾಡಕ್ಟ್ ಹಾಕ್ತಿದ್ದೀರಾ, ಸ್ಯಾರೀಸ್ ಹಾಕ್ತಿದ್ದೀರಾ ಅಂದರೆ ಇಲ್ಲಿ ಸ್ಯಾರೀಸ್ ಅಂತ ಎಂಟ್ರಿ ಮಾಡ್ಕೊಳ್ಳಿ. ಅದರಲ್ಲಿ ನಿಮಗೆ ವಿತ್ ಕ್ಯಾಟಗರಿ, ಸಬ್ ಕ್ಯಾಟಗರಿ ಜೊತೆಗೆ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಧಮಾಕ ಸೆಲೆಕ್ಷನ್ಸ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡಿಕೊಂಡು ಇದ್ರ ಕೆಳಗಡೆ ನೀವು ಲಿಸ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆವಾಗ ಏನಾಗುತ್ತೆ ಅಂದರೆ, ಇವಾಗ ಆಲ್ರೆಡಿ ಏನು ಸೆಲ್ಲರ್ಸ್ ಸೆಲ್ ಮಾಡ್ತಿದ್ದಾರೆ ಈ ಪ್ರೈಸ್ ರೇಂಜಲ್ಲಿ, ಆಗ ನಿಮ್ಮ ಪ್ರಾಡಕ್ಟ್ ಕೂಡ ಈ ಪ್ರೈಸ್ ರೇಂಜಿಗೆ ಬರುತ್ತೆ ಅನ್ನೋ ಒಂದು ವಿಸಿಬಿಲಿಟಿ ಈಸಿಯಾಗಿ ನಮಗೆ ಸಿಕ್ಬಿಡುತ್ತೆ ನಮ್ಮ ಪ್ರಾಡಕ್ಟಿಗೆ. ಸೊ ಆದಷ್ಟು ನೀವು ಲಿಸ್ಟಿಂಗ್ ಮಾಡಬೇಕಾದ್ರೆ ಧಮಾಕ ಸೆಲೆಕ್ಷನ್ಸ್ ನೋಡಿ, ಫ್ಯಾಷನ್ ಟ್ರೆಂಡ್ಸ್ ನೋಡಿ, ನ್ಯೂ ಅರೈವಲ್ಸಲ್ಲಿ ಇದೆಯಾ, ಆಲ್ರೆಡಿ ನಿಮ್ಮ ಸೆಲ್ಲರ್ಸ್ ಯಾರಾದರೂ ಸೇಲ್ ಮಾಡ್ತಿದ್ದಾರಾ ಈ ಥರ ಪ್ರಾಡಕ್ಟ್ನ, ಆ ಥರ ನೋಡಿಕೊಂಡು ನೀವು ಅಥವಾ FSN ಕೋಡ್ ತೊಗೊಂಡು ಹಾಕ್ಬೋದು. ಇದ್ರ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ, FSN ಅಂದರೆ ಏನು, FSN ಹೇಗೆ ತೊಗೊಳ್ಳೋದು ಅದೆಲ್ಲ. ಅಕಸ್ಮಾತ್ ನಿಮ್ಮ ಹತ್ರನೂ ಇದೇ ಥರ ಮೆಟಾಲಿಕ್ ಬುಟ್ಟ ಸ್ಯಾರಿ ಇದೆ ಅಂತ ಅಂದ್ಕೊಳ್ಳೋಣ, ಆವಾಗ ಇದರಲ್ಲಿ ನೀವು ಕ್ರಿಯೇಟ್ ನ್ಯೂ ಲಿಸ್ಟಿಂಗ್ ಅಂತ ತೊಗೊಂಡು ಮಾಡ್ಕೊಬೋದು, ಲಿಸ್ಟಿಂಗ್ನ ನೀವು ಕಂಟಿನ್ಯೂ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು ನೋಡಿ, 1,00,000 ಸೆಲ್ಲರ್ಸ್ ಆಲ್ರೆಡಿ ಇದಕ್ಕೆ ಈ ಲಿಸ್ಟಿಂಗಿಗೆ ಆ್ಯಡ್ ಮಾಡಿರ್ತಾರೆ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ, ಮತ್ತು ಒಂದು ಕಾಂಪಿಟೇಟಿವ್ ಪ್ರೈಸ್ ಇಟ್ಟು ಸೆಲ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಆಟೋಮೆಟಿಕಲಿ ಈ ಲಿಸ್ಟಿಂಗ್ ಇದು ನ್ಯೂ ಅರೈವಲ್ಸ್ ಆಗಿರೋದ್ರಿಂದ ನ್ಯೂ ಅರೈವಲ್ಸಲ್ಲಿ ಅವ್ರು ಸರ್ಚ್ ಮಾಡಿದ ತಕ್ಷಣ ಇವ್ರು ಆಲ್ರೆಡಿ ಯಾರು ಸೆಲ್ಲರ್ಸ್ಗಳಿದ್ದಾರೆ ಇವ್ರ ಜೊತೆ ನಮ್ಮ ಪ್ರಾಡಕ್ಟ್ಗೂ ಒಂದೊಳ್ಳೆ ವಿಸಿಬಿಲಿಟಿ ಸಿಗುತ್ತೆ. ಸೊ ಆದಷ್ಟು ನಾವು ಸೆಲೆಕ್ಷನ್ ಇನ್ಸೈಟ್ಸ್ ಇಂದಾನೆ ನಮ್ಮ ಪ್ರಾಡಕ್ಟ್ಸ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ನಾನು ಇವಾಗ ಒಂದು ಜ್ಯುವೆಲ್ರಿ ಸೆಟ್ನ ನಿಮಗೆ ಲಿಸ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಜ್ಯುವೆಲ್ರಿ ಸೆಟ್ ಅಂತ ನಂದು ಲಿಸ್ಟ್ ವರ್ಟಿಕಲ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಧಮಾಕ ಸೆಲೆಕ್ಷನ್ಸು ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಮತ್ತು ಇದರಲ್ಲಿ ಪ್ರೈಸ್ ರೇಂಜ್ ಇರುತ್ತೆ, ಯಾವ ಪ್ರೈಸ್ ರೇಂಜಲ್ಲಿ ನೀವು ಸೇಲ್ ಮಾಡ್ತಿದ್ದೀರಾ. ಸಪೋಸ್ ನೀವು 1000 to 1200 ಒಳಗಡೆ ತೊಗೊತಿದ್ದೀರಾ, ಇಲ್ಲ 100 to 200 ಬರ್ತಿದ್ಯಾ, ನೀವು ನಾನಿವಾಗ ಏನು ಸೆಟ್ನ ನಾನು ಅಪ್ಲೋಡ್ ಮಾಡ್ತಿದ್ದೀನಲ್ಲ ಅದರ ಪ್ರೈಸ್ ರೇಂಜ್ ನಾನೇನು ಸೆಟ್ ಮಾಡಿರ್ತೀನಿ ವಿತ್ ಪ್ರಾಫಿಟ್ ಹೇಳ್ತಿದ್ದೀನಿ. ಸೊ ವಿತ್ ಮೈ ಪ್ರಾಫಿಟ್ ನಾನು ಒಂದು ಅಮೌಂಟ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ ಅಲ್ವಾ, ಆ ಪ್ರಾಫಿಟ್ ಅಮೌಂಟು ಎಷ್ಟು ಬರುತ್ತೆ ಆ ಪ್ರೈಸ್ ರೇಂಜ್ನ ನೋಡಿಕೊಂಡು ನಾನು ಇದ್ರ ಕೆಳಗಡೆ ಲಿಸ್ಟಿಂಗ್ನ ಮಾಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು ಸೆಲೆಕ್ಷನ್ ಇನ್ಸೈಟ್ಸ್ ಒಳಗಡೆ ನಿಮಗೆ ಇನ್ನೊಂದು ಆಪ್ಷನ್ಸ್ ಏನಂದರೆ, ಪರ್ ಮಂತ್ ನಮಗೆ ಎಷ್ಟು ಯೂನಿಟ್ ಸೇಲ್ ಆಗಿದೆ. ಲಾಸ್ಟ್ ಮಂತ್ಗೆ ನೋಡಿ, ಈಗ 100 to 200 ನೀವು ಈ ಥರ ಏನಾದರೂ ಸೇಲ್ ಮಾಡ್ತಿದ್ದೀರಾ ಅಂದರೆ ಅದು ಆಲ್ರೆಡಿ ಒಂದು 2,500 ಯೂನಿಟ್ ಸೆಲ್ ಆಗಿದೆ ಒಂದು ಮಂತಲ್ಲಿ, ಬಟ್ ಅದಕ್ಕೆ 3.1 lakhs ವ್ಯೂಸ್ ಇದೆ. ಈ ಥರ ಎಲ್ಲ ಕೆಲವೊಂದಷ್ಟು ವಿಷಯಗಳು ನಮಗೆ ಸೆಲೆಕ್ಷನ್ ಇನ್ಸೈಟ್ಸಲ್ಲಿ ಸಿಗ್ತಾ ಹೋಗುತ್ತೆ. ಸೊ ನಾನು ಇವಾಗ ಪ್ರೈಸ್ ರೇಂಜ್ ನೋಡ್ತಾ ಇದ್ದೀನಿ. ನನ್ನ ಪ್ರೈಸ್ ರೇಂಜ್ ಬಂದು 500 to 1000 ಅಥವಾ
800 to 900 ಈ ಥರ ಪ್ರೈಸ್ ರೇಂಜಲ್ಲಿ ನನ್ನ ಪ್ರಾಡಕ್ಟ್ ಬರುತ್ತೆ. ಸೊ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಸೊ ಸರ್ಚ್ ಮಾಡ್ತಾ ಇದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮಗೆ ಒಂದು ಪ್ರೈಸ್ ರೇಂಜ್ ಆ ರೇಂಜ್ ಕಾಣುತ್ತೆ. ಆ ರೇಂಜ್ ಕಾಣಿದಾಗ ನೀವು ಅಲ್ಲಿಂದ ತಗೊಬೋದು. ಇನ್ನೊಂದು ಮೇನ್ ಪಾಯಿಂಟ್, ಫ್ಲಿಪ್ಕಾರ್ಟಲ್ಲಿ ನೀವೇನಾದರೂ ₹1000 ಮೇಲೆ ಏನಾದರೂ ಸೆಲ್ ಮಾಡ್ತೀರಾ ಅಂದರೆ ನೀವು ಅದಕ್ಕೆ ಕಮಿಷನ್ ಪೇ ಮಾಡಬೇಕಾಗುತ್ತೆ. ₹1000 ಕೆಳಗಡೆ ಅಂದರೆ ಫ್ಲಿಪ್ಕಾರ್ಟ್ ಏನು ಕಮಿಷನ್ನ ನಿಮ್ಮಿಂದ ಚಾರ್ಜ್ ಮಾಡೋದಿಲ್ಲ. ಓಕೆ, ನನ್ನ ಪ್ರೈಸ್ ರೇಂಜ್ ಬಂದು ಇವಾಗ 650 to 800 ಇರುತ್ತೆ. ಅಂದರೆ ನಾನು ಇದರೊಳಗಡೆ ಲಿಸ್ಟಿಂಗ್ ಮಾಡಬೇಕು. ಸೊ ಇಲ್ಲಿ ಆ್ಯಡ್ ಲಿಸ್ಟಿಂಗ್ ಅಂತ ಇರುತ್ತೆ. ನಿಮ್ಮ ಹತ್ರ ಬಲ್ಕ್ ಆಪ್ಷನ್ ಇದೆ ಅಂದರೆ ಬಲ್ಕ್ ತಗೋಬಹುದು. ಸಿಂಗಲ್ ಲಿಸ್ಟಿಂಗ್ ಅಂದರೆ ಸಿಂಗಲ್ ಲಿಸ್ಟಿಂಗ್. ಸೊ ನಾನು ಈ ವಿಡಿಯೋದಲ್ಲಿ ಸಿಂಗಲ್ ಲಿಸ್ಟಿಂಗ್ ಮಾಡೋದನ್ನು ತೋರಿಸ್ತಿದ್ದೀನಿ. ಸೊ ನಿಮ್ಗೆ ಏನಾದರೂ ಬಲ್ಕ್ ಲಿಸ್ಟಿಂಗ್ ಬಗ್ಗೆ ಬೇಕು ಅಂದರೆ ಯು ಕ್ಯಾನ್ ಕಮೆಂಟ್ ಇಟ್. ಆ್ಯಂಡ್ ಇಲ್ಲಿ ಬ್ರ್ಯಾಂಡ್. ಸೊ ಈ ಬ್ರ್ಯಾಂಡ್ ನೇಮ್ ಏನು ಅಂದರೆ ನೀವು ಫ್ಲಿಪ್ಕಾರ್ಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ನೀವೊಂದು ಬ್ರ್ಯಾಂಡ್ ನೇಮ್ ಕೊಟ್ಟಿರ್ತೀರಾ. ಸೊ ಸ್ಟೋರ್ ನೇಮ್ ಏನೋ ಕೊಟ್ಟಿರ್ತೀರಲ್ವಾ ನಿಮ್ಮ ಬ್ರ್ಯಾಂಡ್ ನೇಮು, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ನನ್ನ ಬ್ರ್ಯಾಂಡ್ ನೇಮ್ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಬ್ರ್ಯಾಂಡ್ ನೇಮ್ ಮಾಡಿ ಇಲ್ಲಿ ಚೆಕ್ ಬ್ರ್ಯಾಂಡ್ ಅಂತ ಕೊಡಿ. ಸೊ ಇದರೊಳಗಡೆ ಕ್ರಿಯೇಟ್ ನ್ಯೂ ಲಿಸ್ಟಿಂಗ್ ಅಂತ ನೀವು ಇದ್ರ ಕೆಳಗಡೆ ಮಾಡಬೇಕು. ಅಂದರೆ ನೀವು ನಿಮ್ಮ ಸ್ಟೋರ್ ಕೆಳಗಡೆನೆ ನಿಮ್ಮ ಲಿಸ್ಟಿಂಗ್ಗಳನ್ನ ಮಾಡ್ತಿದ್ದೀರಾ ಅಂತ. ಇದರೊಳಗಡೆ ನೀವು ಬೇರೆ ಯಾವ್ದು ಬೇಕಾದ್ರೂ ತೊಗೊಬೋದು. ಬಟ್ ಏನಂದರೆ ಕೆಲವೊಂದಕ್ಕೆ ಬ್ರ್ಯಾಂಡ್ ಅಪ್ರೂವಲ್ ತಗೋಬೇಕಾಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಂದು ಕಂಪನಿ ಈಗ ಟ್ರೇಡ್ ಮಾರ್ಕ್ ತಗೊಂಡು ಅವ್ರ ಪ್ರಾಡಕ್ಟ್ಸ್ಗಳನ್ನ ಅವ್ರು ಸೆಲ್ ಮಾಡ್ತಿರ್ತಾರೆ ಅಂದರೆ ಅವರು ಕಂಪ್ಲೀಟ್ ಬ್ರ್ಯಾಂಡಿಂಗ್ ಮಾಡಿಸ್ಕೊಂಡಿರ್ತಾರೆ ಅವ್ರ ಪ್ರಾಡಕ್ಟ್ಗೆ. ಅವ್ರ ಪ್ರಾಡಕ್ಟ್ಸ್ನ ನೀವು ಸೆಲ್ ಮಾಡ್ತಿದ್ದೀರಾ. ಸಪೋಸ್ ಇವಾಗ ನೈಕಿ ಶೂಸ್ ನೀವೇನಾದರೂ ಸೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಸೊ ಬ್ರ್ಯಾಂಡ್ ನೇಮಲ್ಲಿ ನೈಕ್ ಅಂತ ಹಾಕ್ಬಿಟ್ಟು ಚೆಕ್ ಬ್ರ್ಯಾಂಡ್ ಅಂತ ಕೊಟ್ಟಾಗ ನಿಮ್ಗೆ ಅಲ್ಲಿ ಲಿಸ್ಟಿಂಗ್ ಮಾಡ್ಬೋದು ಅಂತ ಬಂದರೆ, ಬಟ್ ಅದಕ್ಕೆ ನೀವು ಬ್ರ್ಯಾಂಡ್ ಅಪ್ರೂವಲ್ ತಗೋಬೇಕಾಗುತ್ತೆ. ಸೊ ಬ್ರ್ಯಾಂಡ್ ಆಥರೈಸೇಷನ್ ಲೆಟರ್ ಅಂತ ಬರುತ್ತೆ. ಆ ಆಥರೈಸೇಷನ್ ಲೆಟರ್ನ ನೀವು ಆ ಬ್ರ್ಯಾಂಡಿಂದ ತಗೊಂಡಿದ್ರೆ ಅದನ್ನು ನೀವು ಅಪ್ಲೋಡ್ ಮಾಡಿ ಬೇಕಾದರೆ ಆ ಪ್ರಾಡಕ್ಟ್ಸ್ಗಳನ್ನ ನೀವು ಸೆಲ್ ಮಾಡಬಹುದು. ಸೊ ಸದ್ಯಕ್ಕೆ ನಂದು ಟ್ರೇಡ್ ಮಾರ್ಕ್ ಯಾವುದು ನಾನಿನ್ನೂ ಟ್ರೇಡ್ ಮಾರ್ಕ್ ಮಾಡಿಸಿಲ್ಲ ನನ್ನ ಪ್ರಾಡಕ್ಟ್ಗಳಿಗೆ. ಸೊ ಅದಕ್ಕೋಸ್ಕರ ಜಸ್ಟ್ ಸ್ಟೋರ್ ನೇಮ್ ಏನಿರುತ್ತೆ ಅದೇ ನನ್ನ ಬ್ರ್ಯಾಂಡ್ ನೇಮ್ ಆಗಿರುತ್ತೆ. ಅದರಿಂದ ನಾನು ಇವಾಗ ಅದೇ ಬ್ರ್ಯಾಂಡ್ ನೇಮ್ ಒಳಗಡೆ ನನ್ನ ಲಿಸ್ಟಿಂಗ್ನ ನಾನು ಮಾಡ್ತಾ ಇದ್ದೀನಿ. ಸೊ ಇಮೇಜಸ್ ಅಲ್ಲಿ ಬಂದು ಫಸ್ಟು ಫ್ರಂಟ್ ವ್ಯೂ, ಕ್ಲೋಸ್ ಅಪ್, ಎಷ್ಟು ಪ್ಯಾಕೇಜಿಂಗ್ ಅಲ್ಲಿ ಏನೇನೆಲ್ಲ ಅಂದರೆ ನಾನಿವಾಗ ಸೆಟ್ ಮಾಡ್ತಿರೋದ್ರಿಂದ ಫ್ರಂಟ್ ವ್ಯೂ ಯಾವ ಥರ ಇರುತ್ತೆ ಅಂದರೆ ಕಂಪ್ಲೀಟ್ ಆಗಿ ಆ ಸೆಟ್ಟಲ್ಲಿ ಏನು ಬರುತ್ತೆ ಅದು. ಅದಾದಮೇಲೆ ಕ್ಲೋಸ್ ಅಪ್ ಶಾಟು, ಅದಾದಮೇಲೆ ಡೀಟೇಲಿಂಗ್ ಅಂದರೆ ಇವಾಗ ಒಂದು ಚೈನು ಅದ್ರ ಜೊತೆಗೆ 2 ಇಯರಿಂಗ್ಸ್ ಬರುತ್ತೆ ಅಂದರೆ ಇಯರಿಂಗ್ಸು, ಅದಾದಮೇಲೆ ಒಂದು ಸ್ಯಾಂಪಲ್ ಪಿಕ್ಚರ್. ಈ ಥರ ನೀವು ಕಂಪ್ಲೀಟ್ ಆಗಿ ಒಂದು 6 ಇಮೇಜಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಇದರಲ್ಲಿ ಇನ್ನೊಂದು ವಿಷಯ ಏನಂದರೆ ನಾವು ಜಸ್ಟ್ ಇಮೇಜಸ್ನ ಅಪ್ಲೋಡ್ ಮಾಡಿದ್ರೆ ಸಾಕು, ಕೆಲವೊಂದು ಏನು ಡೀಟೇಲ್ಸ್ ಇರುತ್ತಲ್ಲ ಅದು ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಸೊ ನಾನು ಇವಾಗ ಇಮೇಜಸ್ನ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಸೊ ಇದು ನನ್ನ ಫ್ರಂಟ್ ವ್ಯೂ ಇಮೇಜಸ್ಸು, ಅದಾದಮೇಲೆ ಕ್ಲೋಸ್ ಅಪ್ ಶಾಟ್ ಇದು, ದೆನ್ ಪ್ಯಾಕೇಜಿಂಗ್ ಅಲ್ಲಿ ಅಂದರೆ ಇದ್ರ ಪ್ಯಾಕೇಜಿಂಗ್ ಅಲ್ಲಿ ಇಯರಿಂಗ್ಸ್ದು, ಅದಾದಮೇಲೆ ಒಂದು ಸೈಜ್ ವ್ಯೂ ಅಂದರೆ ಸೈಜಿಗೆ ಎಷ್ಟು ಬರುತ್ತೆ ಅನ್ನೋ ಒಂದು ಸೈಜ್ ವ್ಯೂ. ಸೊ ಇದಿಷ್ಟು ಇಮೇಜಸ್ನ ಅಪ್ಲೋಡ್ ಮಾಡಿದ್ದೀವಿ. ಈಗ ಇದಕ್ಕೆ ನಾವು ಜಸ್ಟ್ ಸೇವ್ ಮಾಡಿ ಕೊಟ್ಟರೆ ಸಾಕು, ಆಟೋಮೆಟಿಕ್ ಆಗಿ ಕೆಲವೊಂದು ಫೀಲ್ಡ್ಸ್ ನಮಗೆ ಅದೇ ಸೇವ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ಬೋದು ಏನು ಫೋಟೋ ಹಾಕಿರ್ತೀವಿ ಅದ್ರ ಪ್ರಕಾರ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದಷ್ಟು ಫೀಲ್ಡ್ಸ್ನ ಅದು ಆಟೋಮೆಟಿಕ್ ಆಗಿ ಇಲ್ಲಿ ನೋಡಿ 22 ಫೀಲ್ಡ್ಸ್ ಹ್ಯಾವ್ ಬಿನ್ ಸಕ್ಸಸ್ಫುಲಿ ಆಟೋ ಫಿಲ್ಡ್ ಅಂತ ಇರುತ್ತೆ. ಸೊ ಕೆಲವೊಂದು ಫೀಲ್ಡ್ಸ್ನ ಅದಾಗದೇ ಆಟೋ ಫಿಲ್ ಮಾಡ್ಕೊಂಡಿರುತ್ತೆ. ಇನ್ನು ನೆಕ್ಸ್ಟ್ ಸ್ಟೆಪ್, ಇವಾಗ ಪ್ರೈಸ್, ಸ್ಟಾಕ್, ಶಿಪ್ಪಿಂಗ್ ಇನ್ಫಾರ್ಮೇಷನ್. ಸೊ SQID ನಿಮಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ. SQID ಬಂದು ಒಂದು ಯುನೀಕ್ ನೇಮ್ ನಾವು ಆ ಪ್ರಾಡಕ್ಟ್ಗೆ ಕೊಡೋದು. ಸೊ ಆ ಪ್ರಾಡಕ್ಟ್ಗೆ ನೀವು ವಿತ್ ಆಲ್ಫಾಬೆಟ್ಸ್, ನಂಬರ್ಸ್ ಇದ್ರ ಪ್ರಕಾರ ನೀವು ಅದನ್ನು ಕೊಡ್ಬೋದು. ಸೊ ನಾನು ಇದಕ್ಕೆ ಇದು ಆ್ಯಕ್ಚುಲಿ ಸೆಕೆಂಡ್ ಡಿಸೈನ್ ಆಗಿರೋದ್ರಿಂದ ಸೆಕೆಂಡ್ or ಥರ್ಡ್ ಡಿಸೈನ್ ಅನ್ಸುತ್ತೆ, ನಾನು 03 ಅಂತ ಹಾಕಿರ್ತೀನಿ. ಸೊ ಲಿಸ್ಟಿಂಗ್ ಸ್ಟೇಟಸ್, ಕೆಲವೊಂದು ನಿಮ್ಮ ಹತ್ರ ಇವಾಗ ನೀವು ಒಂದ್ಸಲಿ ಏನು ಮಾಡ್ತಿದ್ದೀರಾ, ನಿಮ್ಮ ಹತ್ರ ಪ್ರಾಡಕ್ಟ್ ಇಮೇಜಸ್ ಇದೆ ಬಟ್ ಆದರೆ ಇನ್ನೂ ಪ್ರಾಡಕ್ಟ್ ತರಿಸ್ತಿದ್ದೀರಾ ಅಂದಾಗ ನೀವು ಇನ್ಆಕ್ಟಿವ್ ಮಾಡಿ ಲಿಸ್ಟಿಂಗ್ನ ಬೇಕಾದ್ರೆ ಮಾಡ್ಕೊಂಡು ಇಟ್ಕೊಬೋದು. ಆಮೇಲೆ ಬೇಕಾದ್ರೆ ನೀವು ಆ ಲಿಸ್ಟಿಂಗ್ನ ಆಕ್ಟಿವ್ ಮಾಡ್ಬೋದು. ಇನ್ಆಕ್ಟಿವ್ ಮಾಡಿದ್ರೆ ನಮಗೆ ಯಾವುದೇ ರೀತಿ ಅಂದರೆ ಕಸ್ಟಮರ್ಸ್ಗೆ ಅದು ಪ್ರಾಡಕ್ಟ್ ತೋರಿಸೋದಿಲ್ಲ, ಬಟ್ ಬರೀ ನಿಮ್ಮ ಒಂದು ಡ್ಯಾಶ್ ಬೋರ್ಡಲ್ಲಿ ಇರುತ್ತೆ. ಆಮೇಲೆ ಬೇಕಾದ್ರೆ ನೀವು ಇದನ್ನು ಆಕ್ಟಿವ್ ಮಾಡ್ಕೋಬೋದು. ಸೊ ನಾನು ಇದನ್ನು ಆಕ್ಟಿವ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಪ್ರೈಸ್ ಕ್ಯಾಲ್ಕುಲೇಷನ್ಸ್. MRP ಯಾವಾಗಲೂ ಅಷ್ಟೇ, MRP ಅನ್ನೋದು ಜಾಸ್ತಿನೇ ಇರಬೇಕು, ಯಾಕಂದರೆ ಅದು ಒಂದು ಡಿಸ್ಕೌಂಟ್ ಎಷ್ಟು % ಡಿಸ್ಕೌಂಟಲ್ಲಿ ನಿಮಗೆ ಸಿಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಸೆಲ್ಲಿಂಗ್ ಪ್ರೈಸ್. ಸೊ ಸೆಲ್ಲಿಂಗ್ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇದರಲ್ಲೂ ಅಷ್ಟೇ ಫ್ಲಿಪ್ಕಾರ್ಟಲ್ಲಿ ತುಂಬ ವಿಷಯಗಳು ಕೌಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಒಂದು ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇದರಲ್ಲಿ ನಾವು ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಇದನ್ನು ಹಾಕಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ಆ್ಯಡ್ಸ್ ರನ್ ಮಾಡಬೇಕಾಗುತ್ತೆ.
ಆ ಥರ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ. ಸೊ ಒಂದು ಆರ್ಡರಲ್ಲಿ ನೀವು ಎಷ್ಟು ಕ್ವಾಂಟಿಟಿನ ತಗೋಬೇಕು ಅಂತ ಚೂಸ್ ಮಾಡ್ತೀರಾ. ಸೊ ಒನ್ ಅಂದರೆ ಒನ್ ಅಥವಾ ಟೂ ಅಂದರೆ ಟೂ. ಒಂದು ಸಲಿಗೆ ಅವ್ರು 2 ಕ್ವಾಂಟಿಟಿ ತಗೋಬೇಕಾ ಇಲ್ಲ 1 ಕ್ವಾಂಟಿಟಿ ತಗೋಬೇಕಾ? ಇದು ಆ್ಯಕ್ಚುಲಿ ಜ್ಯುವೆಲ್ಸಲ್ಲಿ ವರ್ಕ್ ಆಗಲ್ಲ. ಕೆಲವೊಂದ್ಸಲಿ ನೀವೇನಾದರೂ ಇವಾಗ ಸಪೋಸ್ ನೀವಿವಾಗ ಒಂದು ಬೇರೆ ಏನಾದರೂ ಪ್ರಾಡಕ್ಟ್ ಸೆಲ್ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಆವಾಗ 2 ಸೆಟ್ಸ್ ತಗೋಬೇಕು ಅಂತ ನೀವು ಏನಾದರೂ ಮೆನ್ಷನ್ ಮಾಡಬೇಕು ಅಂತಂದರೆ ಇಲ್ಲಿ ನೀವು ಮಿನಿಮಮ್ ಆರ್ಡರ್ ಕ್ವಾಂಟಿಟಿಯಲ್ಲಿ 2 ಅಂತ ಕೊಡ್ಬೋದು. ಇನ್ನು ಫುಲ್ಫಿಲ್ಮೆಂಟ್ ಬೈ ಇದರಲ್ಲಿ FBA ಒಂದಿರುತ್ತೆ, ಇನ್ನೊಂದು ಸೆಲ್ಲರ್ ಅಂತ ಇರುತ್ತೆ. FBA ಅಂದರೆ ಫ್ಲಿಪ್ಕಾರ್ಟ್ದು ವೇರ್ ಹೌಸ್ ಇರುತ್ತಲ್ಲ, ಅಲ್ಲಿಂದ ಆರ್ಡರ್ಸ್ ಕಳಿಸೋದು. ಸೊ ನಾನು ಸೆಲ್ಲರ್ ಆಗಿರೋದ್ರಿಂದ ನಾನೇ ಶಿಪ್ಪಿಂಗ್ ಮಾಡ್ತೀನಿ, ನಾನೇ ಎಲ್ಲ ಮಾಡ್ತೀನಿ. ಸೊ ಇದರಲ್ಲಿ ಪ್ರೊಕ್ಯೂರ್ಮೆಂಟ್ ಟೈಪ್ ಇದರಲ್ಲಿ ಬಂದು ಯಾವ ಥರ ಅಂದರೆ ಇನ್ ಸ್ಟಾಕ್ ಅಂದರೆ ನಿಮಗೆ ಇಷ್ಟು ದಿನಗಳಲ್ಲಿ ನೀವು ಎಷ್ಟು ದಿನಗಳಲ್ಲಿ ಇದನ್ನ ಕೊಡೋಕ್ಕಾಗುತ್ತೆ ನಿಮ್ಮ ಪ್ರಾಡಕ್ಟ್ನ, ಅಷ್ಟು ಡೇಸ್ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ಇನ್ ಸ್ಟಾಕ್ ಅಂತ ಕೊಟ್ಟರೆ ನೀವು 2 to 3 ಡೇಸ್ ಅಂತ ಎಂಟ್ರ್ ಮಾಡ್ಕೊಳ್ಳಿ, ಇಲ್ಲ ಡಿಪೆಂಡಿಂಗ್ ಆನ್ ಯುವರ್ ನಿಮ್ಮ ಒಂದು ಆರ್ಡರ್ನ ಕಳಿಸೋ ಕ್ಯಾಪಬಿಲಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಮ್ಯಾಕ್ಸಿಮಮ್ ಅಂದರೆ 3 ಡೇಸ್ ಒಳಗಡೆನೆ ಕಳಿಸೋ ಥರ ಚೂಸ್ ಮಾಡ್ಕೊಳ್ಳಿ. ಅದೇ ನೀವು ಎಕ್ಸ್ಪ್ರೆಸ್ ಕೊಡ್ತೀರಾ ಅಂದರೆ ಆವಾಗ ಎಕ್ಸ್ಪ್ರೆಸ್ ಲೆಕ್ಕ ಬಂದು ನೀವು ಇಲ್ಲಿ ನೋಡ್ಬೋದು, ಎಕ್ಸ್ಪ್ರೆಸ್ಗೆ ಬಂದು SLA ವ್ಯಾಲ್ಯೂಸ್ ಹವರ್ಸಲ್ಲಿರುತ್ತೆ. ಸೊ ಎಕ್ಸ್ಪ್ರೆಸ್ ಡೆಲಿವರಿ ಅಂದರೆ ನೀವು ಇವತ್ತು ನಿಮ್ಗೆ ಆರ್ಡರ್ ಬಂದಿದೆ ಅಂದರೆ ನೀವು ಇವತ್ತು ಸಾಯಂಕಾಲದಷ್ಟರಲ್ಲಿ ಅದನ್ನು ಡಿಸ್ಪ್ಯಾಚ್ ಮಾಡಬೇಕು, ಇಲ್ಲ ನಾಳೆ 12 o'clock noon ಅಷ್ಟರಲ್ಲಿ ನೀವು ಡಿಸ್ಪ್ಯಾಚ್ ಮಾಡಬೇಕು. ಸೊ ಎಷ್ಟು ಅವರ್ಸ್ ತಗೊಳುತ್ತೆ ಆ ಲೆಕ್ಕ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಸೊ ನಾನು ಆಲ್ಮೋಸ್ಟ್ ನಾನು ಸೆಲ್ಲರ್ ಆಗಿರೋದ್ರಿಂದ ನನಗೆ ಪಿಕಪ್ ಬಂದು ತೊಗೊಂಡು ಹೋಗ್ತಾರೆ. ಸೊ ಅದಕ್ಕೋಸ್ಕರ ಪಿಕಪ್ ಅವರು ನಾವು ಹೇಳಿದ ಟೈಮಿಗೆ ಬರಲ್ಲ. ಎಕ್ಸ್ಪ್ರೆಸ್ ನಾನು ಕೊಟ್ಬಿಟ್ರೆ ಇದು ಅವರು 5 hours ಒಳಗಡೆ ನೀನು ಡಿಸ್ಪ್ಯಾಚ್ ಮಾಡಬೇಕು ಅಂತ ಹೇಳ್ತಾರೆ. ನಾನು 5 hours ಒಳಗಡೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಆಲ್ಮೋಸ್ಟ್ ನಾನು ಇನ್ ಸ್ಟಾಕ್ ಚೂಸ್ ಮಾಡ್ತೀನಿ. ಕೆಲವೊಂದ್ಸಲಿ ಮಾತ್ರ ಎಕ್ಸ್ಪ್ರೆಸ್ ಚೂಸ್ ಮಾಡಿರ್ತೀನಿ. ಸ್ಟಾಕ್ ಮಿನಿಮಮ್ 5 ಕ್ವಾಂಟಿಟಿ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಇದೆ ಅಷ್ಟು ಸ್ಟಾಕ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ಬೋದು. ಇನ್ನು ಶಿಪ್ಪಿಂಗ್ ಪ್ರೊವೈಡರ್. ಸೊ ಶಿಪ್ಪಿಂಗ್ ಪ್ರೊವೈಡರ್ ಬಂದು ಫ್ಲಿಪ್ಕಾರ್ಟು, ಇಕಾರ್ಟ್ ಅವರೇ ಬರ್ತಾರೆ. ಪ್ಯಾಕೇಜಿಂಗ್ ಡೀಟೇಲ್ಸ್. ಸೊ ಈ ಪ್ಯಾಕೇಜಿಂಗ್ ಡೀಟೇಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಇದ್ರ ಮೇಲೆ ನಿಮ್ಮ ಶಿಪ್ಪಿಂಗ್ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನೀವು ಏನು ಮಾಡಬೇಕು ಅಂದರೆ, ನೀವು ಇವಾಗ ಪ್ರಾಡಕ್ಟ್ ತೊಗೊಂಡಿದ್ದೀರಾ ಅಂದರೆ ಆ ಪ್ರಾಡಕ್ಟ್ನ ಫಸ್ಟು ನೀವು ಒಂದು ಪ್ಯಾಕ್ ಮಾಡಿ. ನೀವು ಹೆಂಗೆ ಪ್ಯಾಕ್ ಮಾಡ್ತೀರಾ ಆರ್ಡ್ರ್ ಬಂದರೆ ಆ ಥರ ಪ್ಯಾಕ್ ಮಾಡಿಕೊಂಡು ಎಷ್ಟು ಅದ್ರ ಒಂದು ಮೆಜರಿಂಗ್ ಟೇಪ್ ತೊಗೊಳ್ಳಿ, ಲೆಂತ್ ನೋಡಿ, ಬ್ರೆಡ್ ನೋಡಿ, ಹೈಟ್ ನೋಡಿ, ವೆಯ್ಟ್ ನೋಡಿ, ಇದನ್ನೆಲ್ಲ ಒಂದು ಎಕ್ಸಾಕ್ಟಾಗಿ ಒಂದು ಪೇಪರಲ್ಲಿ ನೋಟ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ನೀವು ಇಲ್ಲಿ ಎಂಟ್ರ್ ಮಾಡ್ಬೋದು. ಇನ್ನೊಂದು ಮೇನ್ ಏನಾಗುತ್ತೆ ಅಂದರೆ, ನಾವು ಇದರಲ್ಲಿ ಏನಾದ್ರು ತಪ್ಪಾಗಿ ಬರಿತೀವಿ ಅಂದರೆ ಆವಾಗ ನಮಗೆ ಮೈನಸ್ ಪೇಮೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ. 2 ಸಲ ನಮಗೆ ಪ್ಯಾಕೇಜಿಂಗ್ ಡೀಟೇಲ್ಸ್ ಕೇಳ್ತಾರೆ. ಒಂದು ಬಂದು ಲಿಸ್ಟಿಂಗ್ ಮಾಡಬೇಕಾದ್ರೆ, ಇನ್ನೊಂದು ನಮಗೆ ಆರ್ಡರ್ ಬಂದಾಗ ಕೇಳ್ತಾರೆ. ಸೊ ಫಸ್ಟ್ ಒಂದು ಫ್ಲಿಪ್ಕಾರ್ಟ್ ಆರ್ಡರ್ ಬಂದರೆ ನಾವು ಹೇಗೆ ಅದನ್ನು ಪ್ರೊಸೆಸ್ ಮಾಡಬೇಕು ಅನ್ನೋ ವಿಡಿಯೋನು ನಾನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ನೋಡೋಣ. ಸೊ ಆದಷ್ಟು ಈ ಪ್ಯಾಕೇಜಿಂಗ್ ವೇಟ್ ಡೀಟೇಲ್ಸ್ನ ಎಕ್ಸಾಕ್ಟಾಗಿ ಬರೀರಿ. ಅಕ್ಯುರೇಸಿ ಕರೆಕ್ಟಾಗಿರಲಿ. ಅಲ್ಲಿ ಇಲ್ಲಿ ಒಂಚೂರು ಮಿಸ್ಟೇಕ್ ಆದರೆ ಪರವಾಗಿಲ್ಲ, ತುಂಬ ಜಾಸ್ತಿ ಡಿಫ್ರೆನ್ಸ್ ಇರೋ ಥರ ಬರೀಬೇಡಿ. ಮೀಶೋದಲ್ಲಿ ನಾವು ಲೆವರೇಜ್ ತೊಗೊಂಡು ನಾವು ಒಂದು ಅಂದಾಜಲ್ಲಿ ಹಾಕ್ತಿದ್ವಿ. ಬಟ್ ಪ್ಲೀಸ್ ಡೋಂಟ್ ಎಂಟರ್ ಇನ್ ಫ್ಲಿಪ್ಕಾರ್ಟ್. ಯಾಕಂದರೆ ಫ್ಲಿಪ್ಕಾರ್ಟಲ್ಲಿ ಅಕ್ಯುರೇಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ವಾಲ್ಯೂಮೆಟ್ರಿಕ್ ವೆಯ್ಟ್ ಮೇಲೇ ಶಿಪ್ಪಿಂಗ್ ಚಾರ್ಜಸ್ ಆಗುತ್ತೆ. ಶಿಪ್ಪಿಂಗ್ ಏನಿರುತ್ತೆ ಅದು ಡಿಪೆಂಡ್ ಆಗುತ್ತೆ. ಇನ್ನು ನೆಕ್ಸ್ಟು HSN ಕೋಡ್ಸ್. ಸೊ ಎಲ್ಲರಿಗೂ ಗೊತ್ತು, ಇಮಿಟೇಷನ್ ಜ್ಯುವೆಲ್ರಿಗೆ HSN ಕೋಡ್ಸ್ ಬಂದು 7117. ಇದು ಬಂದು ಮೇನ್ಲಿ ಟ್ಯಾಕ್ಸ್ಗೆ. ಸೊ ಟ್ಯಾಕ್ಸ್ ಕೋಡ್ ಬಂದು GST 3 ಒಳಗಡೆ ಬರುತ್ತಿದ್ದು. ಕಂಟ್ರಿ ಆಫ್ ಒರಿಜಿನ್ ಇವೆಲ್ಲ ನಾವು ಫಿಲ್ ಮಾಡ್ತೀವಿ, ಈಸಿಯಾಗಿ ಫಿಲ್ ಮಾಡ್ತೀರಾ. ಮ್ಯಾನುಫ್ಯಾಕ್ಚರ್ ನಾನೇ ಪ್ಯಾಕಿಂಗು ನಾನೇ ಮಾಡೋದು, ಇದನ್ನು ನಾನೇ ಮಾಡೋದ್ರಿಂದ ನಾನೇ ಎಂಟ್ರ್ ಮಾಡಬೇಕು. ಸೊ ಇಲ್ಲಿ ಒಂದು ನೀವೀಗ ಪ್ರೈಸ್, ಸ್ಟಾಕ್, ಶಿಪ್ಪಿಂಗ್ ಇನ್ಫಾರ್ಮೇಷನ್ ಕಂಪ್ಲೀಟ್ ಮಾಡಿದ್ದೀರಾ ಅಂದಮೇಲೆ ಅದನ್ನು ನೀವು ಸೇವ್ ಮಾಡಬೇಕು. ನೀವು ಡೈರೆಕ್ಟಾಗಿ ನೆಕ್ಸ್ಟಿಗೆ ಹೋಗಿ ಸೇವ್ ಮಾಡ್ತೀರಾ ಅಂದರೆ ಅದು ಹೊರಟೋಗುತ್ತೆ. ಸೊ ಒಂದೊಂದು ಬ್ಲಾಕ್ನೇ ನೀವು ಸೇವ್ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು ನೆಕ್ಸ್ಟು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಸೊ ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ಮಾಡೆಲ್ ನಂಬರ್. ಸೊ ಮಾಡೆಲ್ ನಂಬರ್ ಏನು ಅಂದರೆ ಇದರಲ್ಲೇ ಇವಾಗ ಇದೇ ಸೆಟ್ಟಲ್ಲಿ ನನಗೆ ಸೇಮು ಬಟ್ ಪೆಂಡೆಂಟ್ ಇವಾಗ ಬೇರೆ ಥರ ಡಿಸೈನ್ ಇದೆ ಅಂದ್ಕೊಳ್ಳಿ, ಆವಾಗ ಇದೇ ಇನ್ನೊಂದು ಸೆಕೆಂಡ್ ಮಾಡೆಲ್ ಅಂತ. ಸೊ ಆ ಥರ ಇರಬೇಕಾದ್ರೆ ಆ ಮಾಡೆಲ್ಗೆ ಒಂದು ನಂಬರ್ ಕೊಡಬೇಕು. ಸೊ ನಾನು ಲಾಂಗ್ ಗ್ರೀನ್ ಚೈನ್ 01 ಇದು 01 ಆದರೆ ಇದರದ್ದೇ ಪೆಂಡೆಂಟ್ ಏನಾದರೂ ಚೇಂಜ್ ಇದೆ, ಸ್ವಲ್ಪ ಏನಾದರೂ ಮಾಡೆಲ್ ಬೇರೆ ಇದೆ ಅಂದಾಗ ಅಲ್ಲಿ 02 ಅಂತ ಹಾಕ್ಕೊಂಡು ನೆಕ್ಸ್ಟ್ ಲಿಸ್ಟಿಂಗ್ನ ನಾನು ಮಾಡ್ಕೋಬಹುದು. ಇನ್ನು ಐಟಮ್ಸ್ ಇನ್ಕ್ಲೂಡೆಡ್. ಇದರಲ್ಲಿ ಬರೀ ಇಯರಿಂಗ್ಸ್ ಮಾತ್ರ ಇರುತ್ತೆ. ನೀವೇನಾದರೂ ಬೇರೆ ಏನಾದರೂ ಹಾಕ್ತಿದ್ದೀರಾ ಅಂದರೆ ಇಲ್ಲಿ ಪ್ಲಸ್ ಐಟಮ್ ಇರುತ್ತೆ ನೋಡಿ, ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅಕಸ್ಮಾತ್ ಈಗ ನಿಮ್ಮ ಸೆಟ್ ಜೊತೆ ನೀವು ಇಯರಿಂಗ್ಸ್ ಜೊತೆಗೆ ರಿಂಗ್ಸ್ ಇದೆ, ಇಲ್ಲ ಬೈತಲೆ ಬೊಟ್ಟು, ಈ ಥರ ಏನಾದರೂ ಎಕ್ಸ್ಟ್ರಾ ಐಟಮ್ಸ್ ಸಿಗುತ್ತೆ ಅನ್ನೋದಾದರೆ ನೀವಲ್ಲಿ ಎಂಟ್ರ್ ಮಾಡ್ಬೋದು. ಇಲ್ಲ ಅಂದರೆ ನಾನು ಸದ್ಯಕ್ಕೆ ಇಯರಿಂಗ್ಸ್ ಅಷ್ಟೇ ಇರೋದ್ರಿಂದ ಇಯರಿಂಗ್ಸ್ ಅಂತ ಹಾಕಿದ್ದೀನಿ. ನೆಕ್ಸ್ಟ್ ಟೈಪ್. ಸೊ ಯಾವ ಟೈಪ್ ಇದು? ಸೊ ಇದು ಬಂದು ಇಯರಿಂಗ್ಸ್ ಆ್ಯಂಡ್ ನೆಕ್ಲೆಸ್ ಸೆಟ್ ಎರಡೇ. ಇದರಲ್ಲಿ ಇಯರಿಂಗ್ ಬರುತ್ತೆ ಮತ್ತು ಒಂದು ನೆಕ್ಲೆಸ್ ಸೆಟ್ ಬರುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ಚೂಸ್ ಮಾಡಬೇಕು. ಸೊ ಇದೆಲ್ಲ ಅದೇ ಫಿಲ್ ಮಾಡ್ಕೊಂಡಿದೆ ನೋಡಿ, ಐಡಿಯಲ್ ಫಾರ್ ವುಮೆನ್. ಇನ್ನು ಕಲರ್ ಬಂದು ಗ್ರೀನ್, ಬೇಸ್
ಬೇಸ್ ಮೆಟೀರಿಯಲ್ ಯಾವುದು, ಇದರಲ್ಲಿ ಕ್ರಿಸ್ಟಲ್ ಬೀಡ್ಸ್ ಆಗಿರೋದ್ರಿಂದ ನಾನು ಕ್ರಿಸ್ಟಲ್ ಅಂತ ಯೂಸ್ ಮಾಡ್ಕೊತೀನಿ. ಅಂಡ್ ಇದರಲ್ಲಿ ಅಕಸ್ಮಾತ್ ಇನ್ನೂ ಜಾಸ್ತಿ ಏನಾದರೂ ಡಿಟೇಲಿಂಗ್ ಇದೆ ಅಂದರೆ ಇಲ್ಲಿ ಪ್ಲಸ್ ಐಕಾನ್ ತಗೊಂಡು ನೀವು ಆರಾಮಾಗಿ ಅದ್ರ ಬಗ್ಗೆ ನೀವು ಇಲ್ಲಿ ಹಾಕ್ಬೋದು. ಸೊ ಇಲ್ಲಿ ನಾವೇನು ಎಂಟ್ರ್ ಮಾಡ್ತೀವಿ ಅದೇ ನಮಗೆ ಇಲ್ಲಿ ಪ್ರಾಡಕ್ಟ್ ಟೈಟಲ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಇಲ್ಲ ಎಂಟ್ರ್ ಮಾಡಬೇಕು, ಇಲ್ಲ ಅಂದರೆ ಬರಲ್ಲ. ನೆಕ್ಸ್ಟ್ ಓಕೆ, ಪರ್ಲ್ ಟೈಪ್. ಸೊ ನಮ್ಗೇನಾದರೂ ಪರ್ಲ್ ಇದ್ದರೆ ಪರ್ಲ್ ಹಾಕಬೇಕು ನಮ್ಮ ಪ್ರಾಡಕ್ಟಲ್ಲಿ, ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್. ಡೈಮಂಡ್ ಕಲರ್ ಗ್ರೇಡ್, ಸೊ ಇದು ಡೈಮಂಡ್ ಅಲ್ಲ, ಸೊ ನಾಟ್ ಅಪ್ಲಿಕೇಬಲ್. ಸೊ ಯಾವುದಕ್ಕೆ ನಿಮಗೆ ಗೊತ್ತಿಲ್ಲ, ನಿಮಗೆ ಅದು ನಿಮ್ಮ ಪ್ರಾಡಕ್ಟಲ್ಲಿ ಇಲ್ಲ ಅನಿಸುತ್ತೋ ಅವೆಲ್ಲ ನಾಟ್ ಅಪ್ಲಿಕೇಬಲ್ ಕೊಟ್ಬಿಡಿ. ಮತ್ತು ಇದರಲ್ಲಿ ನೋಡಿ ಅದಾಗದೇ ಆಟೋಮೆಟಿಕ್ಕಾಗಿ ಬೀಡ್ಸ್ ಜೊತೆಗೆ ಪರ್ಲ್ ರೂಬಿ ಎಲ್ಲ ತೊಗೊಬಿಟ್ಟಿದೆ. ಸೊ ನೀವು ನೋಡಿಕೊಂಡು ಯಾವುದಿದೆ ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂದು ಬೀಡ್ಸ್ ಮಾತ್ರ ಇರೋದು, ಸೊ ಅದನ್ನು ಮಾತ್ರ ಹಾಕ್ಕೊಳ್ತೀನಿ. ನೋಡಿ ಡೈಮಂಡ್ ಕಟ್ ನಾಟ್ ಅಪ್ಲಿಕೇಬಲ್. ಪ್ಲೇಟಿಂಗ್ ಬಂದು ಇದು ಗೋಲ್ಡ್ ಪ್ಲೇಟೆಡು, ಯಾಕಂದರೆ ಒಂದು ಪೆಂಡೆಂಟಿಗೆ ಗೋಲ್ಡ್ ಪ್ಲೇಟೆಡ್ ಆಗಿರುತ್ತೆ. ಇನ್ನು ಯಾವುದೇ ನಿಮಗೇನು ಗೊತ್ತಿಲ್ಲ ಅಂದರೆ ಜಸ್ಟ್ ಎನ್ ಎ ನಾಟ್ ಅಪ್ಲಿಕೇಬಲ್ ಎಂಟ್ರ್ ಮಾಡ್ಕೊಂಡು ಹೋಗಿ. ಸೊ ನೋಡಿ ಕೆಲವೊಂದು ನಮಗೆ ಗೊತ್ತಿಲ್ಲ ಅನ್ನೋದನ್ನು ನಾವು ನಾಟ್ ಅಪ್ಲಿಕೇಬಲ್ ಹಾಕ್ಬೇಕು. ಪ್ಯಾಕ್ ಆಫ್ ಎಷ್ಟು, ಸೊ ಒಂದು ಪ್ಯಾಕ್ಗೆ ಒಂದೇ ಬರೋದು, ಅದನ್ನು ಎಂಟ್ರ್ ಮಾಡಿ ಸೇವ್ ಮಾಡಿ. ಸೊ ನೀವಿಲ್ಲಿ ನೋಡ್ಬೋದು ನಾವಲ್ಲಿ ಏನು ಎಂಟ್ರ್ ಮಾಡೋದು, ಕ್ರಿಸ್ಟಲ್ ಅಲಾಯ್ ಗೋಲ್ಡ್ ಪ್ಲೇಟೆಡ್ ಗ್ರೀನ್ ಜಿವೆಲ್ ಸೆಟ್ ಅಂತ ಒಂದು ಟೈಟಲ್ ಆಗಿದೆ. ಸೊ ನಾವಿಲ್ಲಿ ಟೈಟಲಲ್ಲಿ ಏನೇ ಬರಿಬೇಕು ಅಂದ್ರೂ ಈ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಒಳಗಡೆ ಏನೇನೆಲ್ಲ ಕೀವರ್ಡ್ಸ್ ಅಥವಾ ಫೀಲ್ಡ್ಸ್ ಇದೆ ಅದ್ರ ಜೊತೆಗೇನೆ ನಾವು ನಮ್ಮ ಪ್ರಾಡಕ್ಟ್ ಟೈಟಲ್ನ ಫಾರ್ಮ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಡಿಷನಲ್ ಡಿಸ್ಕ್ರಿಪ್ಷನ್. ಈ ಅಡಿಷನಲ್ ಡಿಸ್ಕ್ರಿಪ್ಷನ್ ಏನಂದ್ರೆ ನೀವು ಕೊಡಬಹುದು, ಯಾಕಂದ್ರೆ ಇದು ಮ್ಯಾಂಡೇಟರಿ ಫೀಲ್ಡ್ಸ್ ಅಲ್ಲ. ಸೊ ಇವೆಲ್ಲ ನೋಡ್ಬೋದು ನೀವು, ಇದೆಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್. ಏನಿಲ್ಲಿ ಸ್ಟಾರ್ ಅಂತ ಇದೆ, ಇವೆಲ್ಲ ಮ್ಯಾಂಡೇಟರಿ ಫೀಲ್ಡ್ಸ್. ಅಕಸ್ಮಾತ್ ಅದಕ್ಕೆ ಸ್ಟಾರ್ ಇಲ್ಲ ಅಂದ್ರೆ ಇಟ್ಸ್ ಓಕೆ, ನೀವು ಅಲ್ಲಿ ಕೊಡಬಹುದು, ಇಲ್ಲ ಅಂದ್ರೆ ಇಲ್ಲ. ಬಟ್ ಈ ಫೀಲ್ಡ್ಸ್ ನ ಎಂಟರ್ ಮಾಡೋದ್ರಿಂದ ನಮ್ಮ ಇದರಲ್ಲಿ ಏನಂದ್ರೆ ಮೇನ್ಲಿ ಕೀವರ್ಡ್ಸ್, ಯಾವ ಕೀವರ್ಡ್ಸ್ಗೆ ನಿಮ್ಮ ಪ್ರಾಡಕ್ಟ್ ಶೋ ಆಗಬೇಕು, ಆ ಥರ ಎಲ್ಲ ಐಟಮ್ಸ್ಗಳು, ಆ ಥರ ಎಲ್ಲ ಡಿಸ್ಕ್ರಿಪ್ಷನ್ ಪ್ರಾಪರ್ಟೀಸ್ಗಳು ಇದರಲ್ಲಿರುತ್ತೆ. ನೀವು ಆದಷ್ಟು ಈ ಫೀಲ್ಡ್ನ ಎಷ್ಟು ಫಿಲ್ ಮಾಡೋಕ್ಕಾಗುತ್ತೋ ಅಷ್ಟು ಫಿಲ್ ಮಾಡಿ. ಆ್ಯಂಡ್ ಇದರಲ್ಲಿ ಏನಂದರೆ ಮೇಯ್ನ್ ಈ ಸೆಕ್ಷನ್ಗೆ ಹೋಗ್ಬಿಡಿ. EAN UPC ಇದು ಬಂದು UPC ನಂಬರ್ ಇರುತ್ತೆ, EAN ನಂಬರ್ ಇರುತ್ತೆ. ಆ ಪ್ರಾಡಕ್ಟ್ಗಳಿಗೆ ಮಾತ್ರ ನಿಮ್ಮ ಪ್ರಾಡಕ್ಟ್ ಇದೆ ಅಂದರೆ ಅದನ್ನು ನೀವು ಇಲ್ಲಿ ಹಾಕ್ಬೋದು. ಇಲ್ಲ ಅಂದರೆ ನೀವು ಇದನ್ನು ಟಚ್ ಮಾಡೋಕ್ಕೆ ಹೋಗಿಲ್ಲ. ನೀವೇನಾದರೂ ಸುಮ್ಮನೆ ಆದರೂ ಇಲ್ಲಿ ಎಂಟರ್ ಮಾಡ್ತೀನಿ ಆಮೇಲೆ ನಾನು ಡಿಲೀಟ್ ಮಾಡ್ತೀನಿ ಅಂದರೆ ಹೋಗೋದಿಲ್ಲ, ಅದು ಎರರ್ ಆಗುತ್ತೆ. ಸೊ ನಿಮ್ಮ ಹತ್ರ ಇದ್ರೆ ಮಾತ್ರ ಇಲ್ಲಿ ಎಂಟರ್ ಮಾಡೋಕ್ಕೆ ಹೋಗಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಡೋಂಟ್ ಡೂ ಇಟ್. ನೆಕ್ಸ್ಟ್ ಬಂದು ಇಲ್ಲಿ ಯಾವ ಒಕೇಶನ್ಗೆ ಆ ಪ್ರಾಡಕ್ಟ್ ಹಾಕೋಬೇಕಾಗುತ್ತೆ. ಇನ್ನು ಇದನ್ನ ನೋಡ್ಕೊಳ್ಳಿ ಯಾವ್ದು ತೊಗೊಂಡಿದೆ ಅದು ಅಂತ. ಪೆಂಡೆಂಟ್ ಶೇಪ್ ಬಂದು ಅದೇ ಏನೋ ಗಣೇಶ ಅಂತ ತೊಗೊಂಡಿದೆ. ಸೊ ನೋಡಿ ಕರೆಕ್ಟ್ ಇದ್ರೆ ಕರೆಕ್ಟ್ ಹಾಕೊಳ್ಳಿ, ಇಲ್ಲ ಅಂದರೆ ಲೀಫ್ ಅಥವಾ ಯಾವ ಥರ ಶೇಪ್ ಇದೆ ಅದು ಅದನ್ನು ನೋಡ್ಕೊಂಡು ಹಾಕೋಬೋದು. ಇನ್ನು ಇದು ಯಾವ ಥರ ಟೈಪ್, ಇದು ಬಂದು ಲೇಯರ್ ಚೈನ್, ಲಾಂಗ್ ಚೈನು, ಪ್ರಾಬಬಲಿ ಬೀಡ್ಸ್ ನೆಕ್ಲೆಸ್. ಸೊ ನಂಬರ್ ಆಫ್ ಜೆಮ್ ಸ್ಟೋನ್ ಇದೆಲ್ಲ ನೀವು ಎಂಟ್ರ್ ಮಾಡಬೇಕು ಅಂತ ಏನಿಲ್ಲ. ಇದು ತುಂಬ ಇಂಪಾರ್ಟೆಂಟ್. ಏನಂದರೆ ಯಾವ ಕೀವರ್ಡ್ಸಿಗೆ ನಿಮ್ಮ ಪ್ರಾಡಕ್ಟ್ ಕಾಣಿಸ್ಬೇಕು, ಈ ಸರ್ಚ್ ಕೀವರ್ಡ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಇವಾಗ ನೋಡಿ ಇದರಲ್ಲಿ ಕ್ರಿಸ್ಟಲ್ ಬೀಡ್ ಜ್ಯುವೆಲ್ರಿ, ಕ್ರಿಸ್ಟಲ್ ಬೀಡ್ಸ್ ನೆಕ್ಲೆಸ್ ಸೆಟ್ಸ್ ಅಂತ ಹಾಕಿದ್ರು ನಂದು ಪ್ರಾಡಕ್ಟ್ ತೋರಿಸ್ಬೇಕು. ಕ್ರಿಸ್ಟಲ್ ಬೀಡ್ಸ್ ಇಲ್ಲಿ ಸಜೆಸ್ಟ್ ಮಾಡುತ್ತೆ, ಅದನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಿದ್ರು ಅದೆಲ್ಲ ಬರುತ್ತೆ. ಓಕೆ, ಇನ್ನು ಎಕ್ಸ್ಟ್ರಾ ಹಾಕಬೇಕು ಅಂದರೆ ಪ್ಲಸ್ ಹಾಕ್ಬಿಟ್ಟು ನೀವು ಇಲ್ಲಿ ಎಂಟ್ರ್ ಮಾಡ್ಕೊಂಡು ಹೋಗ್ಬೋದು. ಪ್ಲಸ್ ಹಾಕೊಂಡು ಎಷ್ಟು ಕೀವರ್ಡ್ಸ್ ನಿಮಗೆ, ಅಂದರೆ ಕೀವರ್ಡ್ಸ್ ಅಂದರೆ ಏನು, ನಾರ್ಮಲ್ ಆಗಿ ಜನ ಏನಂತ ಸರ್ಚ್ ಮಾಡ್ತಾರೆ ಅದನ್ನು ನೀವು ಇಲ್ಲಿ ಆ ಕೀವರ್ಡ್ಸ್ ಅಲ್ಲಿ ಎಂಟ್ರ್ ಮಾಡ್ಬೋದು. ಓಕೆ, ಸೊ ಇನ್ನು ಕೀ ಫೀಚರ್ಸ್, ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ, ಸೊ ಅದೆಲ್ಲ ಆಟೋಮೆಟಿಕ್ಕಾಗಿ ತೊಗೊಂಡಿಲ್ಲ ಅಂದರೆ ನೀವು ಎಂಟ್ರ್ ಮಾಡಿ ನಿಮ್ಮ ಪ್ರಾಡಕ್ಟ್ ಪ್ರಕಾರ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಏನಂದರೆ ನೀವು ಫ್ಲಿಪ್ಕಾರ್ಟಲ್ಲಿ ವಿಡಿಯೋಸ್ ಹಾಕ್ಬೋದು ನಿಮ್ಮ ಪ್ರಾಡಕ್ಟ್ಗೆ. ಸೊ ಈ ವಿಡಿಯೋಸ್ ಹೇಗೆ ಏನು ಅನ್ನೋದನ್ನು ನೀವು ಹಾಕಬೇಕು ಅಂದ್ರೂ ಇನ್ನೊಂದು ಏನಂದರೆ ಇದರಲ್ಲಿ ಅದಕ್ಕೆ ನೀವು ಫಸ್ಟು ನೀವು ಸೆಲ್ಲರ್ ಸಪೋರ್ಟಲ್ಲಿ ಒಂದು ಪರ್ಮಿಷನ್ ಹಾಕಿ ಟಿಕೆಟ್ ರೈಸ್ ಮಾಡಿ ನಾನು ಇದರ ವಿಡಿಯೋಸ್ ಹಾಕಬೇಕು ಅಂತಿದ್ದೀನಿ ಅಂತ ತೊಗೊಂಡು ಅವರಿಂದ ಲಿಂಕ್ಸ್ ಹೇಗೆ ಹಾಕಬೇಕು ಅಂತ ತಿಳ್ಕೊಂಡು ಅವ್ರು ನಿಮ್ಮನ್ನ ಗೈಡ್ ಮಾಡ್ತಾರೆ. ಸೊ ಅಕಸ್ಮಾತ್ ನೀವೇನಾದರೂ ವಿಡಿಯೋಸ್ ಹಾಕಬೇಕು ನಿಮ್ಮ ಪ್ರಾಡಕ್ಟು ಅಂದರೆ ನೀವು ಇಲ್ಲಿ ವಿಡಿಯೋ URL ಎಂಟ್ರ್ ಮಾಡ್ಬೋದು. ಬಟ್ ನ್ಯೂ ಸೆಲ್ಲರ್ಗೆ ಈ ಆಪ್ಷನ್ ಇರೋದಿಲ್ಲ. ನೀವು ಸೆಲ್ಲರ್ ಸಪೋರ್ಟ್ಗೆ ಹೋಗಿ ಟಿಕೆಟ್ ರೈಸ್ ಮಾಡಿ ಅವರಿಂದ ತಿಳ್ಕೊಂಡು ಆಮೇಲೆ ನೀವು ಇದನ್ನು ಮಾಡ್ಬೋದು. ಇನ್ನು ಟ್ರೆಂಡ್ಸ್ ಇವೆಲ್ಲ ನೀವು ಹಾಕ್ಬೋದು. ಸೊ ಬ್ಯಾಂಗಲ್ ಸೈಜ್ ಅಂತ ಇದು ಆ್ಯಕ್ಚುಲಿ ಇಲ್ಲ, ಅಂಥದ್ದೆಲ್ಲ ಇಲ್ಲ. ಸೊ ಅದೆಲ್ಲ ನಾನು ಎಂಟ್ರ್ ಮಾಡೋಕ್ಕೆ ಹೋಗೋದಿಲ್ಲ.
ಯಾವ್ದ್ಯಾವ್ದಿದೆ ಅದನ್ನ ಮಾತ್ರ ನಾನು ತಗೊಂಡಿರ್ತೀನಿ, ಯಾವ್ದ್ಯಾವ್ದಿಲ್ಲ ಇದು ಆಟೋಮೆಟಿಕ್ ಆಗಿ ನಾವು ಇಮೇಜ್ ಅಪ್ಲೋಡ್ ಮಾಡಿದ್ರೆ ಅದಾಗದೆ ಕೆಲವೊಂದು ಫೀಲ್ಡ್ಸ್ನ ಎಂಟರ್ ಮಾಡ್ಕೊಂಡಿರುತ್ತೆ. ಬಟ್ ಏನಂದ್ರೆ ಮೇನ್ ನಾವು ಈ ಸರ್ಚ್ ಕೀವರ್ಡ್ಸ್, ಕೀ ಫೀಚರ್ಸ್, ಇಂಥ ಒಂದು ಪ್ರಾಪರ್ಟೀಸ್ ಏನಿರುತ್ತೆ ಅದನ್ನೆಲ್ಲ ನಾವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇದಿಷ್ಟು ಆಯ್ತಾ. ನೆಕ್ಸ್ಟ್ ಇವಾಗ ಸೇವ್ ಅಂಡ್ ಗೋ ಬ್ಯಾಕ್ ಮಾಡಿ. ಒಂದೇ ಸಲ ನೀವು ಕ್ಯೂ ಸಿ ಕೊಡ್ತೀರಾ ಅಂದ್ರೆ ಅದು ಹೋಗೋದಿಲ್ಲ. ಸೊ ಫಸ್ಟ್ ಸೇವ್ ಮಾಡಿ, ಆಮೇಲೆ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಕೊಟ್ಟು ಇವಾಗ ಸೆಂಡ್ ಟು ಕ್ಯೂ ಸಿ. ಸೊ ನೋಡಿ, ಸಬ್ಮಿಷನ್ ಸಕ್ಸಸ್ಫುಲ್. ಇವಾಗ ಇಲ್ಲಿ ಕ್ಯೂ ಸಿ ಪ್ರೋಗ್ರೆಸ್ ಅಲ್ಲಿ ಇರುತ್ತೆ. ನಮಗೆ ಆಕ್ಚುಲಿ ಮೀಶೋದಲ್ಲಿ ಏನಂದ್ರೆ ಕೆಲವೊಂದ್ಸಲಿ ಕ್ಯೂ ಸಿ ಬೇಗ ಪ್ರೋಸೆಸ್ ಆಗ್ಬಿಡುತ್ತೆ. ಬಟ್ ಫ್ಲಿಪ್ಕಾರ್ಟ್ ಅಲ್ಲಿ ಮಿನಿಮಮ್ ಅಂದ್ರೆ 24 ಅವರ್ಸ್ ಟೈಮ್ ತಗೊಳ್ತಾರೆ ಅವರು ಕ್ಯೂ ಸಿ ಪ್ರೋಗ್ರೆಸ್ ಮಾಡೋದಕ್ಕೆ. ಅಂಡ್ ಕ್ಯೂ ಸಿ ಪಾಸ್ ಆದ್ರೆ ಅದು ಲಿಸ್ಟಿಂಗ್ ಅಲ್ಲಿ ಈ ತರ ಕ್ಯೂ ಸಿ ಪಾಸ್ಟ್ ಅಂತ ಬರುತ್ತೆ. ಅಕಸ್ಮಾತ್ ಅದೇನಾದ್ರೂ ಎರರ್ ಇದ್ರೆ ಕ್ಯೂ ಸಿ ಎರರ್ ಅಂತ ಇರುತ್ತೆ. ಏನ್ ಎರರ್ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವು ಎರರ್ನ ರೆಕ್ಟಿಫೈ ಮಾಡಕ್ ಆಗ್ತಿಲ್ಲ ಅಂದ್ರೆ ಎನಿವೇ ಹೆಲ್ಪ್ ಇರುತ್ತೆ, ನೀವು ಅಲ್ಲಿ ಹೋಗಿ ಟಿಕೆಟ್ ರೈಸ್ ಮಾಡಿ ನೀವು ಆರಾಮಾಗಿ ಸಾಲ್ವ್ ಮಾಡ್ಕೊಬಹುದು. ಅಂಡ್ ಇನ್ನೊಂದು ಏನಂದ್ರೆ ಫ್ಲಿಪ್ಕಾರ್ಟ್ ಅಲ್ಲಿ ನಮಗೆ ಸಪೋರ್ಟ್ ಆನ್ ಕಾಲ್ ಸಿಗ್ತಾರೆ. ಸೊ ಡೈರೆಕ್ಟ್ ಆಗಿ ನೀವು ಅವ್ರ ಹತ್ರ ಮಾತಾಡಿನೇ ನನಗೆ ಈ ತರ ಪ್ರಾಬ್ಲಮ್ ಆಗಿದೆ, ನಾನು ಏನ್ ಚೇಂಜ್ ಮಾಡಬೇಕು ಅನ್ನೋದನ್ನ ಕೇಳಿ ನೀವು ಮಾಡ್ಕೋಬಹುದು. ಅನ್ಲೆಸ್ ಅಂದ್ರೆ ಮೀಶೋ ತರ ಬರೀ ಟಿಕೆಟ್ ರೈಸ್ ಮಾಡಿದ್ರೆ ಅವ್ರು ರಿಪ್ಲೈ ಮಾಡ್ತಾರೆ ಅನ್ನೋ ತರ ಏನಿಲ್ಲ. ನೀವು ಟಾಕ್ ಟು ಅಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಟಾಕ್ ಟು ಅಸ್ ಅಂತ ಕ್ಲಿಕ್ ಮಾಡಿದ್ರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಬ್ಯಾಕ್ ಮಾಡಿ ಏನಾಗಿದೆ, ಎಲ್ಲಿ ಎರರ್ ಬರ್ತಿದೆ, ಏನಕ್ಕೆ ಎರರ್ ಬರ್ತಿದೆ ಅನ್ನೋದನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ. ಸೊ ಇದಿಷ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಲಿಸ್ಟಿಂಗ್ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ಆಗಿತ್ತು. ಸೊ ಜ್ಯುವೆಲರಿ ಲಿಸ್ಟಿಂಗ್ ಬಗ್ಗೆ ತೋರಿಸಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ ಅಥವಾ ನಿಮ್ಮ ಪ್ರಾಡಕ್ಟ್ಗೆ ನಿಮ್ಗೆ ಗೊತ್ತಾಗ್ತಿಲ್ಲ ಅಂತಾದ್ರೆ ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಕೃಷಿ.ಇ-ಕಾಮರ್ಸ್ ಅಂತ, ಕೃಷಿ.ಕಾಮರ್ಸ್ ಅಂತ ಸಾರಿ. ಸೊ ಕೃಷಿ.ಕಾಮರ್ಸ್ಗೆ ನೀವು ಎನಿ ಟೈಮ್ ಫಾಲೋ ಮಾಡ್ಕೊಳ್ಳಿ, ಹಾಗೆ ನೀವು DM ಮಾಡಬಹುದು ಅಂಡ್ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ ಬೇರೆ ಏನಾದರೂ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ಕೇಳಿ, DM ಮಾಡಿ ತಿಳಿಸಿ, ನಾನಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ, DMಗೆ ರಿಪ್ಲೈ ಮಾಡ್ತೀನಿ. ಸೊ ಕೆಲವೊಂದ್ಸಲಿ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ನಾನು ವಿಡಿಯೋಸ್ ಮಾಡಕ್ ಆಗ್ತಿಲ್ಲ. ಬಟ್ ಏನಂದ್ರೆ ಫ್ಲಿಪ್ಕಾರ್ಟ್ ನನಗೂ ತುಂಬಾ ಹೊಸ್ತು ಆಗಿದ್ರಿಂದ ಒಂದೊಂದಾಗಿ ಕಲಿತಾ ಇದ್ದೀನಿ. ಕಲ್ತಂಗೆ ನಿಮ್ಗೆ ಹೇಳ್ಕೊಡ್ಬೇಕೇ ಹೊರತು ನನಗೇನು ಬರ್ದೆ ನಾನು ಜಸ್ಟ್ ಬ್ಲೈಂಡ್ ಆಗಿ ನಿಮ್ಗೆ ಬಂದು ಹೇಳ್ಕೊಡೋದಕ್ಕಾಗಲ್ಲ. ಸೊ ನಾನು ಎಷ್ಟು ಕಲ್ತ್ಕೊಂಡಿದ್ದೀನಿ ನಾನು ಅದನ್ನ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಲಿಸ್ಟಿಂಗ್ ಅಲ್ಲಿ ವೇರಿಯಂಟ್ಸ್ ಮಾಡೋದು ಹೇಗೆ, ಇದ್ರ ಬಗ್ಗೆನೂ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಸೊ ನನ್ನೊಂದು ಪ್ರಾಡಕ್ಟ್ ಇದೆ, ಅದಕ್ಕೆ ನಾನು ವೇರಿಯಂಟ್ ಹಾಕೋದಿದೆ. ಸೊ ಆ ವೇರಿಯಂಟ್ ಹಾಕ್ಬೇಕಾದ್ರೆ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಇದಿಷ್ಟು ಫ್ಲಿಪ್ಕಾರ್ಟ್ ಸೆಲ್ಲರ್ ಅಲ್ಲಿ ಹೇಗೆ ಲಿಸ್ಟಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗಿತ್ತು. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಂಡ್ ಹೀಗೆ ಇನ್ನಷ್ಟು ಇ-ಕಾಮರ್ಸ್ ಬಗ್ಗೆ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.